N24 ಕನ್ನಡ ಚಾನೆಲ್ಗೆ ಸ್ವಾಗತ. ವಿಶ್ವಗುರು ಬಸವಣ್ಣನವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಈಗ ಮಸೀದಿ ನಿರ್ಮಾಣದ ವಿಚಾರವಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಪಟ್ಟಣದ ವಜ್ರ ಹನುಮಾನ ನಗರದಲ್ಲಿ ಮನೆ ನಿರ್ಮಾಣ ಪರವಾನಗಿ ಪಡೆದು ನಿಯಮ ಬಾಹಿರವಾಗಿ ಮಸೀದಿ ನಿರ್ಮಿಸಲಾಗುತ್ತಿದೆ ಎಂದು ಆರೋಪಿಸಿ ಸ್ಥಳೀಯ ನಿವಾಸಿಗಳು ಪುರಸಭೆ ಹಾಗೂ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ಈ ರೀತಿ ಮಾಡಲಾಗುತ್ತಿದೆ ಎಂದು ನಿವಾಸಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ವಜ್ರ ಹನುಮಾನ ನಗರದಲ್ಲಿ ಸಿಟಿ ಸರ್ವೆ ನಂಬರ್ 1878 ಕೆ 158 ನಿವೇಶನದಲ್ಲಿ ಈ ವಿವಾದ ಸೃಷ್ಟಿಯಾಗಿದೆ. ಪುರಸಭೆಯಿಂದ ವಸತಿ ಮನೆ ನಿರ್ಮಾಣಕ್ಕೆ ಅನುಮತಿ ಪಡೆದು ಅಲ್ಲಿ ಮಸೀದಿ ನಿರ್ಮಿಸಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಬಗ್ಗೆ ಲೇಔಟ್ ಮಾಲೀಕರನ್ನು ಹಾಗೂ ಸಂಬಂಧಪಟ್ಟವರನ್ನು ಪ್ರಶ್ನಿಸಿದರೆ ನಾವು ಮನೆಯನ್ನಾದರೂ ಕಟ್ಟುತ್ತೇವೆ, ಮಸೀದಿಯನ್ನಾದರೂ ಕಟ್ಟುತ್ತೇವೆ ಎಂದು ಉಡಾಫೆಯಿಂದ ಉತ್ತರಿಸುತ್ತಿದ್ದಾರೆ ಎಂದು ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿ ಪಾರಿಶ್ ಹೊಸ್ಮನಿ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಮನವಿ ಪತ್ರವನ್ನು ಓದಿ ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳಾದ YS ಸೋಮನಕಟ್ಟಿ ಅವರಿಗೆ ಸಲ್ಲಿಸಿದರು. ಒಂದು ವೇಳೆ ಈ ಬೇಡಿಕೆಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ನಿವಾಸಿಗಳು ಎಚ್ಚರಿಸಿದ್ದಾರೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಪಾರಿಶ್ ಹೊಸ್ಮನಿ, ಜಗದೀಶ್ ಬಾಗೇವಾಡಿ, ಶಿವಾನಂದ್ ಸಜ್ಜನ್ ಹಾಗೂ ವಜ್ರ ಹನುಮಾನ ನಗರದ ನೂರಾರು ನಿವಾಸಿಗಳು ಉಪಸ್ಥಿತರಿದ್ದರು. ಬಸವಣ್ಣನವರ ಒಂದು ಇಡೀ ಜಗತ್ತಿಗೆ ಶಾಂತಿಯನ್ನ ಶಾಂತಿಯ ನಾಡದಂತ ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿಯ ಇವತ್ತಿನ ಮನವಿ ಕೊಡಲು ಆಗಮಿಸಿದಂತ ವಜ್ರ ಹನುಮಾನ ನಗರ ಮತ್ತು ಕೇಶವ ನಗರ ಮತ್ತು ರಾಧಾಕೃಷ್ಣ ನಗರದ ಎಲ್ಲ ಗುರು ಹಿರಿಯರು, ಯುವ ಮಿತ್ರರು ಇವತ್ತಿನ ಉದ್ದೇಶ ಏನಪ್ಪಾ ಅಂದ್ರೆ ಬಸವನ ಬಾಗೇಡಿ ಎಂಬುದು ಇದು ಬಸವನ ಬಾಗೇಡಿ ಒಂದು ಶಾಂತಿ ಸೌಹಾರ್ದತೆಯನ್ನ ಎತ್ತಿಡಿಯುವಂತ ಇಡೀ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಯಾವ್ದಾದ್ರು ಊರಿದ್ರೆ ಅದು ಬಸವನ ಬಾಗೇವಾಡಿ ಅಂತೇಳಿ ನಾನು ಘೋಷವಾಗಿ ಹೇಳಕ್ ಇಷ್ಟಪಡ್ತೇನೆ. ಆದ್ರೆ ಈಗ ಏನಾಗ್ಯದ, ಕೆಲವೊಂದು ಕಿಡಿಗೇಡಿಗಳು ಶಾಂತಿ ಸೌಹಾರ್ದತೆಯನ್ನ ಹಾಳು ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಒಂದು ಏನ ರಾಘವೇಂದ್ರ ಕುಲಕರ್ಣಿ ಅನ್ನಂತವ್ರು ಒಂದು ಲೇಔಟ್ ಐತೆ, ಅವ್ರು ಎಲ್ಲರೂ ಕೂಡಿ ಅವರು ಲೇಔಟ್ನಲ್ಲಿ ಎಲ್ಲ ಬಹುಸಂಖ್ಯಾತ ಏನು ವಜ್ರ ಹನುಮಾನ ಮತ್ತು ರಾಧಾಕೃಷ್ಣ ಮತ್ತು ಕೇಶವ ನಗರ ಇವೆಲ್ಲ ಲೇಔಟ್ ಅವರು ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿ ಒಂದು ಬಹುಸಂಖ್ಯೆ ಹಿಂದೂಗಳಿಗೆ ಕೊಟ್ಟಾರ. ಯಾವುದೇ ಒಂದು ಮನೆಗಳಿಗೆ ಮುಸಲ್ಮಾನ್ ಮನೆಗಳಿಲ್ಲ, ಎಲ್ಲ ಹಿಂದೂಗಳ ಮನೆಗಳೇ ಅದಾವು. ಅದ್ರ ಸಲಂದ ಅಲ್ಲಿ ಏನ್ ಮಾಡ್ಬಿಟ್ಟಾರ, ಹಿಂದೂಗಳ ದೇಶದಿಂದ ಒಂದು ಪ್ಲಾಟ್ ಅನ್ನ ಖರೀದಿ ಮಾಡ್ಕೊಂಡು ಈಗ ಅದು ಪ್ಲಾಟ್ ಖರೀದಿ ಮಾಡಿ ಮನೆ ಕಟ್ಟಾಕ ಪುರಸಭೆಯಿಂದ ಪರವಾನಗಿ ಪಡೆದ್ರ ಮನೆಯನ್ನ ಕಟ್ಟಬೇಕು ಹೊರತಾಗಿ ಅವರು ಮಸೂತಿ ಮಾಡುವ ಕುತಂತ್ರ ಬುದ್ಧಿಯನ್ನು ಓಡಿಸ್ಯಾರ. ಮಸೂತಿ ಮಾಡುವ ಕುತಂತ್ರ ಬುದ್ಧಿ ಹುನ್ನಾರವನ್ನ ಇಲ್ಲಿರ್ತಕ್ಕಂಥ ಕೆಲವೊಂದು ಕಿಡಿಗೇಡಿಗಳು ಬಸವನ ಬಾಗೇಡಿ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ನಮ್ಮ ಜೊತೆ ಎಲ್ಲ ಜನರ ಜೊತೆ ಶಾಂತಿ ಸೌಹಾರ್ದತೆಯಿಂದ ಒಳ್ಳೆ ಮನೋಭಾವದಿಂದ ಇರ್ತಾರ. ಈ ತಾಳಿಕೋಟಿದಿಂದ ಏನು ಬಂದಂಥದ್ದು ಹುಳ ಒಂದು ಜೋಡಿ ಒಂದು 4 ಹುಳುಗಳು ಸೇರಿ ಬಸವನ ಬಾಗೇಡಿ ಪಟ್ಟಣದ ಯಾವ ಮುಸಲ್ಮಾನರು ಇದಕ್ಕೆ ಅವಕಾಶ ನೀಡಿಲ್ಲ. ಆದ್ರೆ ಪುರಸಭೆಯಿಂದ ಮನೆಯಂತ ಪರವಾನಗಿ ಪಡೆದು ಅದನ್ನ ಮಸೀದಿಯನ್ನಾಗಿ ಮಾಡಲು ಕಾಲಂಗಳನ್ನ ರೆಡಿ ಮಾಡಿ, ದೇಣಿಗೆ ಪಾವತಿ ರೆಡಿ ಮಾಡಿ ಮತ್ತು SBI ನಲ್ಲಿ ವಜ್ರ ಹನುಮಾನ್ ದೇವಸ್ಥಾನ ಒಂದು ಅಕೌಂಟ್ ಅನ್ನ ತೆಗೆದಾರ. ಮಸೂದಿ ಅಂತ ಹೇಳಿದ ಅದ್ರ ಹೆಸರು ಐತೆ, ಮಸೂದಿ ಅಂತ ಹೆಸರು ಇಟ್ಕೊಂಡು ಅಕೌಂಟ್ ಅನ್ನು ತೆಗೆದು ಕೃಷ್ಣ ಏನ ಮನವಿಯನ್ನು ಓದ್ತಂತ ಸಜ್ಜನವರು ಹೇಳಿದಾಗೆ CS ಸೈಟ್ ಅನ್ನ ಮತ್ತು ಅಲ್ಲಿ ಸಾರ್ವಜನಿಕರಿಗೆ ಬಹಳ ಮಂದಿ ಬಹುಸಂಖ್ಯಾತ ಹಿಂದೂಗಳು ಅದಾರೆ. ಬಹುಸಂಖ್ಯಾತ 1000, 2000, 3-4 ಸಾವಿರ ಗಟ್ಟಲೆ ಜನ ಅಲ್ಲಿ ವಾಸವಾಗಿ ಅದರ ಮತ್ತು ಮಹಿಳೆಯರು, ವೃದ್ಧರು, ಅಂಗವಿಕಲರು ಹಿಂಗೆಲ್ಲ ಇರುವುದರಿಂದ ಅಲ್ಲಿ ಯಾವುದೇ ದೇವಸ್ಥಾನ ಇಲ್ಲ. ನಮ್ಮ ಹಿಂದೂಗಳ ದೇವಸ್ಥಾನ ಯಾವುದೇ ಇಲ್ಲದ ಕಾರಣಕ್ಕಾಗಿ ಅಲ್ಲಿ ವಜ್ರ ಹನುಮಾನ ನಗರ ಅಂತ ಏನಿಟ್ಟಾರ, ಅಲ್ಲಿ ವಜ್ರ ಹನುಮಾನನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಅದಕ್ಕೆ ಮಂಜೂರಾತಿ ಮಾಡಿಕೊಡ್ಬೇಕು. ಅಕಸ್ಮಾತ್ ಯಾರಿಗಾದರೂ ಅದನ್ನು ಮಂಜೂರಿ ಮಾಡಿದರೂ ಕೂಡ ಅದನ್ನು ರದ್ದುಗೊಳಿಸಿ ಹನುಮಾನ್ ನಗರಕ್ಕೆ CS ಸೈಟನ್ನು ವಜ್ರ ಹನುಮಾನ ಸೈಟ್ ಕೇಸಿಂದ ನಮಗೆ ಟರಾವ್ ಮಾಡಿ ಕೇಸಿಂದ ನಿಮ್ಮ ಮೇಲಧಿಕಾರಿಗಳಿಂದ ನಮಗೆ 1 ವಾರ ಒಳಗಾಗಿ ಪರವಾನಗಿ ಕೊಟ್ರೆ ನಾವೆಲ್ಲ ನಮ್ಮ ಸ್ವಂತ ಖರ್ಚು ವೆಚ್ಚಗಳಲ್ಲಿ ಅಲ್ಲಿರ್ತಕ್ಕಂಥ ನಿವಾಸಿಗಳು ಎಲ್ಲರೂ ಅವರು
ವಜ್ರ ಹನುಮಾನ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅಲ್ಲಿರ್ತಕ್ಕಂಥ ಹಿಂದೂ ಬಾಂಧವರ ದೇವಸ್ಥಾನ 2 ಕಿಲೋಮೀಟರ್ ಆಗ್ತದೆ. ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮತ್ತು ಹನುಮಂತನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೊಸಕಿನಾಗ ಎದ್ದು ಹೋಗುವಂತ ಅಲ್ಲಿ ಇಲ್ಲಿ ದೇವ್ರಿಗೆ ಹೋಗಿ ನಡ್ಕೊಳ್ಳೋರು ಭಾಳ ಮಂದಿ ಅದಾರ. ಅಲ್ಲಿ ಬ್ರಾಹ್ಮಿಣ್ಸ್ ಅದಾರ, ಎಲ್ಲ ಜಾತಿಯ ಎಲ್ಲ ಧರ್ಮದವರು ಅದಾರ. ಮುಸಲ್ಮಾನ ಬಿಟ್ಟು ಅಲ್ಲಿ ಮುಸಲ್ಮಾನ್ ಬಹುಸಂಖ್ಯಾತರಿಲ್ಲ, ಯಾರೂ ಇಲ್ಲ. ಇದು ಒಂದೇ ಮನೆ ಆ ಲೇಔಟ್ದಾಗ. ಅದ್ರ ಸಲುವಾಗಿ ದಯವಿಟ್ಟು ಹಿಂದೂ ಬಾಂಧವರ ಮತ್ತು ಮಹಿಳೆಯರಿಗಾಗಿ ಯಾವುದೇ ಅಲ್ಲಿ ಹನುಮಾನ ಭಾಳ ನಡ್ಕೋತಾರ. ಹನುಮಾನ ಭಾಳ ನಡ್ಕೋತ ನಸುಕಿನ್ಯಾಗ 2 ಕಿಲೋಮೀಟರ್ದಲ್ಲಿ ಹೋಗೋದು ದೂರ ಆಗ್ತದೆ. CS ಐಟನ್ನು ಅದನ್ನು ನಮಗೆ ಶೀಘ್ರದಲ್ಲೇ ನಿಮ್ಮ ಪುರಸಭೆ ಮೇಲಾಧಿಕಾರಿಗಳು, ಪುರಸಭೆ ಮುಖ್ಯಾಧಿಕಾರಿಗಳು ಜೊತೆಗೂಡಿ ಆ ಟರಾವ್ CS ಐಟನ್ನು ನೀವು ನಮಗೆ ಟರಾವ್ ಮಾಡಿ ಕೊಟ್ಟಿದ್ದೆ. ಕರೆಯಾದ ವಜ್ರ ಹನುಮಾನ ನಗರಕ್ಕೆ ವಜ್ರ ಹನುಮಾನ ದೇವಸ್ಥಾನಕ್ಕೆ ಅಂತೇಳಿಸಿಂದ ನೀವು ಟರಾವ್ ಮಾಡಿ ಕೊಟ್ರಪ್ಪ ಅಂದ್ರೆ ನಮ್ಮೆಲ್ಲ ಸಾರ್ವಜನಿಕರು ಮತ್ತು ನಮಗೆ ಸಂಬಂಧಪಟ್ಟ ಶಾಸಕರ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿ ಅದು ಹನುಮಾನ ನಿರ್ಮಾಣ ಮಾಡ್ತೇವೆ. ಶೀಘ್ರದಲ್ಲಿ ಒಂದು 15 ದಿನ ಒಳಗಾಗಿ ಇದನ್ನು ಟರಾವ್ ಪಾಸ್ ಮಾಡಿ ಕೊಡಬೇಕೆಂದು ಎಲ್ಲ ಅಲ್ಲಿ ಇರ್ತಕ್ಕಂಥ ವಜ್ರ ಹನುಮಾನದ ಎಲ್ಲ ಹಿರಿಯರು, ಯುವ ಮಿತ್ರರು, ಮಹಿಳೆಯರು, ವೃದ್ಧರು ಮತ್ತು ಅಂಗವಿಕಲರು ಎಲ್ಲರ ಸಮ್ಮುಖದಲ್ಲಿ ಈ ಮನವಿ ಪತ್ರವನ್ನು ತಮಗೆ ನೀಡ್ತಾ ಇದ್ದೇವೆ. ಇದಕ್ಕೆ ನಮಗೆ ಟರಾವನ್ನು ಪಾಸ್ ಮಾಡಿಕೊಳ್ತಾರೆ. ವಜ್ರ ಹನುಮಾನ ಮಂದಿರ ನಿರ್ಮಿಸಲು ಪರವಾನಗಿ ಬಸವಬಾಗೇವಾಡಿ ಪಟ್ಟಣದ ಡಾಕ್ಟರ್ ರಾಧಾಕೃಷ್ಣ ನಗರ ಮತ್ತು ವಜ್ರ ಹನುಮಾನ ನಗರ, ಕೇಶವ ನಗರದಲ್ಲಿ ಸಾವಿರಾರು ಜನ ವಾಸಿಗಳು. ಈ 3 ಲೇಔಟ್ಗಳಲ್ಲಿ ಯಾವುದೇ ದೇವಸ್ಥಾನವಿಲ್ಲ. ಇಲ್ಲಿ ವೃದ್ಧರು, ಮಹಿಳೆಯರು, ಅಂಗವಿಕಲರು ಸಾಕಷ್ಟು ಮಕ್ಕಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಇವರಿಗೆ ಹಾಗೂ ಇಲ್ಲಿರುವ ಇತರೆ ಪುರುಷರಿಗೆ, ಮಹಿಳೆಯರಿಗೆ ತಮ್ಮ ನಿವಾಸದ ಹತ್ತಿರದಲ್ಲಿ ಯಾವುದೇ ದೇವಸ್ಥಾನವಿಲ್ಲ. ಇಲ್ಲಿಂದ ಬಸವೇಶ್ವರ ದೇವಾಲಯ ಹಾಗೂ ಹನುಮಾನ ದೇವಾಲಯ ಅಂದಾಜು 1 ರಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಕಾರಣ ವಜ್ರ ಹನುಮಾನ ನಗರದ ನಾಗರಿಕರ ಸೌಲಭ್ಯದ ಪ್ಲಾಟ್ ನಂಬರ್ 156ರಲ್ಲಿ ವಜ್ರ ಹನುಮಾನ ಮತ್ತು ಗಣಪತಿ ಗುಡಿಗಳನ್ನು ಕಟ್ಟಲು ನಾವೆಲ್ಲ ಕೂಡಿ ನಿರ್ಧರಿಸಿದ್ದೇವೆ. ಇದಕ್ಕೆ ನಮ್ಮ ನಗರದ ಸಾರ್ವಜನಿಕರು, ಲೇಔಟ್ ಮಾಲೀಕರು ಹಾಗೂ ಸನ್ಮಾನ್ಯ ಶಾಸಕರಿಂದ, ಇತರೆ ಸಂಘ ಸಂಸ್ಥೆಗಳಿಂದ ಮಂದಿರ ನಿರ್ವಹಿಸಲು ದೇಣಿಗೆ ಸಲ್ಲಿಸುತ್ತಿದ್ದೇವೆ. ಈಗಾಗಲೇ ಇಲ್ಲಿ ಬೆಳೆದಿದ್ದ ಮುಳ್ಳು ಗಂಟೆಗಳನ್ನು ಕಿತ್ತಿದೆ, ನೆಲ ಸುಸ್ಥಿತಿ ಮಾಡಿರುತ್ತದೆ ಹಾಗೂ ಇಲ್ಲಿರುವ ಗಾರ್ಡನ್ ಜಾಗೆಯಲ್ಲಿ ಜೇನುಗೂಡು ಸಂಸ್ಥೆಯ ಸಹಯೋಗದ ಜೊತೆಗೆ ಗಿಡಗಳನ್ನು ನೆಡಲಾಗಿದೆ. ಕಾರಣ ಮಾನ್ಯರು ಕೂಡಲೇ